ನಮಸ್ತೆ ಎಲ್ಲರಿಗೂ. ರಾಣಿ ಸ್ಪಿರಿಚುವಲ್ ವರ್ಲ್ಡ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಟಾಪಿಕ್ 369 ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು. ಇವಾಗ ನಾವು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀವಿ, ಬಟ್ ಯಾವುದೇ ಥರದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂದರೂ ಅಲ್ಲಿ ಆಗಿರೋದಿಲ್ಲ. ಯಾಕೆ ಆಗಿರೋದಿಲ್ಲ? ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಮತ್ತು 369 ಏನಕ್ಕೆ ಮಾಡಬೇಕು, 369 ಅಂದರೆ ಏನು, ಓಕೆನಾ? ಇದನ್ನು ಸಂಪೂರ್ಣವಾಗಿ ನೀವು ಈ ವಿಡಿಯೋ ನೋಡಿದರೆ ನಿಮಗೆ ಇಲ್ಲಿ ಯಾವ ರೀತಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಮತ್ತು ನಿಮ್ಮ ಗುರಿಗಳನ್ನು ಹೇಗೆ ನೀವು ನಿಮ್ಮ ಇಷ್ಟಾರ್ಥಗಳನ್ನು ಹೇಗೆ ಈಡೇರಿಸ್ಕೋಬೇಕು ಅನ್ನೋದನ್ನು ನೀವು ನೋಡ್ಬೋದು, ಓಕೆನಾ? ನೀವು ಪ್ರತಿಯೊಂದು ರಿಚುವಲ್ಸ್ ಮಾಡಿರ್ತೀರ, ಪ್ರತಿಯೊಂದು ಕೆಲಸದಲ್ಲಿ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನೀವು ಮ್ಯಾನಿಫೆಸ್ಟೇಷನ್ ಮಾಡಿರ್ತೀರ, ಓಕೆನಾ? ಒಂದು ಬರೆದಿರ್ತೀರ ಅಥವಾ ಇನ್ನೊಂದು ಥರ ಕೆಲಸದಲ್ಲಿ ಇರ್ತೀರ ಅಥವಾ ಚಾಂಟಿಂಗ್ ಮಾಡೋದ್ರಿಂದನೂ ಸಹಿತ ನೀವು ಮಾಡ್ತಿರ್ತೀರ. ಆದರೆ ಇಲ್ಲಿ ನಾನು ಹೇಳೋ ಟೆಕ್ನಿಕ್ ಏನಪ್ಪ ಅಂತ ಹೇಳಿದರೆ 369. 3 ಅಂದರೆ ಏನು? 3 ಅಂದರೆ ಸೃಷ್ಟಿ, ಓಕೆನಾ? ನಾವು ಸೃಷ್ಟಿ ಮಾಡುವುದಕ್ಕೆ 3 ಅಂತ ಹೇಳ್ತೀವಿ. 6 ಅಂದರೆ ನಾವು ಸೃಷ್ಟಿ ಮಾಡಿರೋದಕ್ಕೆ ಬೇಕಾಗಿರೋದೇನು? ಶಕ್ತಿ ಅಲ್ವಾ? ಓಕೆ. 9 ಅಂದ್ರೇನು? ಒಂದು ಪೂರ್ಣತೆ. 369 ನಾವು ಸೃಷ್ಟಿ ಮಾಡಿರ್ತೀವಿ, ನಮಗೆ ಬೇಕಾಗಿರೋದು ಒಂದು ಜಾಬ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಕೆರಿಯರ್ ಆಗಿರ್ಬೋದು, ಅಥವಾ ನಮ್ಮ ಕಂಡಂತಹ ಡ್ರೀಮ್ ಆಗಿರ್ಬೋದು. ನಾವು ಪ್ರತಿಯೊಂದಕ್ಕೂ ಏನು ಮಾಡ್ತೀವಿ, ನಮ್ಮದೇ ಆದಂತಹ ಒಂದನ್ನು ಡ್ರೀಮನ್ನು ಇಟ್ಕೊಂಡಿರ್ತೀವಿ. ಆ ಡ್ರೀಮು ನಮಗೆ ಆಗಬೇಕು, ಸಕ್ಸಸ್ ಪಡಿಬೇಕು, ಓಕೆನಾ? ಸಕ್ಸಸ್ ಪಡಿಬೇಕು ಅಂತ ಹೇಳಿದರೆ ನಾವು ಅಷ್ಟೇ ಬರೀ ಚಾಂಟಿಂಗ್ ಮಾಡಿದರೆ ಆಗುತ್ತಾ? ಇಲ್ಲ ಅಲ್ವಾ? ಹಾಗೆ ಇಲ್ಲಿ ನಾವು ಚಾಂಟಿಂಗ್ ಮಾಡೋದ್ರ ಜೊತೆ 369 ಈ ಟೆಕ್ನಿಕನ್ನು ಸಹಿತ ನೀವು ಯೂಸ್ ಮಾಡ್ಬೋದು. ಹೇಗೆ ಅಂತನಾ, ಇಲ್ಲಿ 369 ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತೀರ. ಇವಾಗ ನಾನು ಒಂದು ನಿಮಗೆ ಹೇಳ್ತೇನೆ, ಲೈಫ್ ಈಸ್ ಬ್ಯೂಟಿಫುಲ್, ಓಕೆನಾ? ಇದು ಚಾಂಟಿಂಗ್ ಮಾಡಿದ ತಕ್ಷಣ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ತಗೊಳುತ್ತಾ? ಏನೇನು ಹೇಳುತ್ತೆ ಅಲ್ಲಿ? ಪ್ರತಿಯೊಂದಕ್ಕೂ ಏನು ಹೇಳ್ತಾ ಹೋಗುತ್ತೆ ಅದು ಅಂತ ಹೇಳಿದರೆ, ನನ್ನ ಲೈಫಲ್ಲಿ ಇಷ್ಟೊಂದು ಸ್ಟ್ರಗಲ್ ಪಡ್ತಾ ಇದ್ದೀನಿ, ಹಣದ ಸಮಸ್ಯೆ ಇದೆ, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇದೆ, ಹೀಗೆ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀನಿ. ಇದು ಹೇಗೆ ನನ್ನ ಲೈಫು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನಿಮ್ಮ ಮೈಂಡು ಹೇಳ್ತಾ ಇರುತ್ತೆ, ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಆಗ ಏನಾಗುತ್ತೆ? ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗುತ್ತಾ? ನಿಮ್ಮ ಗುರಿ ತಲುಪೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಮಾಡೋದೇ ಏನಪ್ಪ ಅಂತ ಹೇಳಿದರೆ, ನಮ್ಮ ವಿಷನ್, ನಮ್ಮ ಮೈಂಡ್ ಏನಾಗಿರಬೇಕಪ್ಪ, ನಮ್ಮ ಕನಸು ಏನಾಗಿರಬೇಕು ಅಂತ ಹೇಳಿದರೆ ಅದು ನೇರವಾಗಿ ಬ್ರಹ್ಮಾಂಡಕ್ಕೆ ತಲುಪುವಂಥದ್ದು ಇರಬೇಕು, ಓಕೆನಾ? ಅದನ್ನು ಹೇಗೆ ತಲುಪಿಸೋದು? ಇಲ್ಲಿ 369 ಈ ಟೆಕ್ನಿಕ್ನ ಯೂಸ್ ಮಾಡಬೇಕು ಪ್ರತಿಯೊಬ್ಬರೂ ಸಹಿತ. ಏಕೆಂದರೆ ಇದು ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು, ಓಕೆನಾ? ಓಕೆ, ಏನಿದು 369 ಬರೀ ಇದನ್ನೇ ಹೇಳ್ತಾ ಇದ್ದಾರೆ, ಮುಂದೆ ಏನು ಹೇಳ್ತಾ ಇಲ್ಲ ಅಂತ ಇಲ್ಲ. ಅದನ್ನು ಹೇಳಬೇಕು ಅಂತ ಹೇಳಿದರೆ ನಾವು ಅದನ್ನು ಸಂಪೂರ್ಣವಾಗಿ ವಿಧಾನ, ನಮ್ಮ ಹಂತ ಅಂದರೆ ನಾವು ಮಾಡುವಂತಹ ಮ್ಯಾನಿಫೆಸ್ಟೇಷನ್ ಏನಿರುತ್ತೆ ಅಂತ ಹೇಳಿದರೆ ಸರಿಯಾದ ದಾರಿಯಲ್ಲಿ ಮಾಡಬೇಕು. ಸರಿಯಾದ ವಿಧಾನದಲ್ಲಿ ನಾವು ಮಾಡಿದ್ವಿ ಅಂತ ಹೇಳಿದರೆ ನಾವು ಬ್ರಹ್ಮಾಂಡದ ಶಕ್ತಿ ಜೊತೆ ಒಂದಾಗ್ತೀವಿ ಅಲ್ವಾ? ನಮ್ಮ ಮ್ಯಾನಿಫೆಸ್ಟೇಷನ್ನು ಸರಿ ಹೋಗುತ್ತೆ. ಅಂದರೆ ಸರಿಯಾದ ದಾರಿಲಿ ನಾನು ಹೋಗೋದನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಓಕೆನಾ? ಓಕೆ, ಮಾಡೋಣ. ಯಾವ ರೀತಿ? 369, ಓಕೆನಾ? ಮೈ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋದಕ್ಕೆ ಏನಂತ ಹೇಳ್ತೀರಾ ನೀವು? ಇದನ್ನು ನೀವು ಮಾರ್ನಿಂಗ್ ಎಷ್ಟೊತ್ತಿಗಾಗಲಿ 10 o'clock ಒಳಗೆ, ಓಕೆನಾ? 369 ಅಂದರೆ ನೀವು ಮೈ ಲೈಫ್ ಈಸ್ ಬ್ಯೂಟಿಫುಲ್, ಓಕೆನಾ? ಮೈ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋದಕ್ಕೆ ಏನಂತ ಬರೀತೀರಾ ನೀವು? 3 ಟೈಮ್ ಅದನ್ನು ಬರೀಬೇಕು, ಓಕೆನಾ? ಯಾವ ರೀತಿ? ನೀವು ನಿಮ್ಮ ಮನಸ್ಫೂರ್ತಿಯಿಂದ ನನ್ನ ಲೈಫಲ್ಲಿ ನಾನು ಇಷ್ಟು ಅಚೀವ್ ಮಾಡ್ತಾ ಇದ್ದೀನಿ, ನನ್ನ ಕನಸನ್ನು ನಾನು ಈ ರೀತಿ ಇಟ್ಕೊಂಡಿದ್ದೀನಿ, ನನ್ನ ಲೈಫ್ ತುಂಬ ಚೆನ್ನಾಗಿದೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಸಮೃದ್ಧಿಯನ್ನು ಆಕರ್ಷಣೆ ಮಾಡ್ತಾ ಇದ್ದೀನಿ, ನನ್ನ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ನೀವು ಈ ರೀತಿಯಾಗಿ ನಿಮ್ಮ ಮನಸ್ಫೂರ್ತಿಯಾಗಿ ನೀವು ಆ ಸಂತೋಷವನ್ನು ನೀವು ಹೇಳ್ಕೋತಾ, ಅಂದರೆ ಮನಸ್ಫೂರ್ತಿಯಾಗಿ ಅನುಭವಿಸ್ತಾ ನೀವು 3 ಟೈಮ್ ಅದನ್ನು ನೀವು ಬರೆದ್ರಿ ಅಂತ ಹೇಳಿದರೆ ಏನಾಗುತ್ತಪ್ಪ ಅಂತ ಹೇಳಿದರೆ ಅದು ಬ್ರಹ್ಮಾಂಡಕ್ಕೆ ಮತ್ತು ನಿಮ್ಮ ಮೈಂಡಿಗೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಪ್ಕೊಳ್ಳುತ್ತೆ.
ನಾವು ರೈಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಅದನ್ನು ಒಪ್ಕೊಳ್ಳುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ? 3 ಆಯಿತು. ಇವಾಗ 6. ನೀವು ಮಧ್ಯಾಹ್ನ ಟೈಮ್ ಸಿಗುತ್ತಲ್ವ ನಿಮಗೆ, ನೀವು ಎಷ್ಟೊತ್ತಾದರೂ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, 2 ಗಂಟೆ ಆಗಿರ್ಬೋದು, 6 ಅದನ್ನು ಅಷ್ಟೇ ಮೈ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ನೀವು ಅದನ್ನು ಅಷ್ಟೇ ಸಂಪೂರ್ಣವಾಗಿ, ನಾನು ಕಾರ್ ತಗೊಂಡಿದ್ದೀನಿ, ನನ್ನ ಮನೆ ತಗೊಂಡಿದ್ದೀನಿ, ನನ್ನ ಕನಸು ಇಷ್ಟೊಂದು ಈಡೇರಿಸಿದೆ, ಬ್ರಹ್ಮಾಂಡ ನನಗೆಲ್ಲನೂ ಕೊಟ್ಟಿದೆ ಅಂತ ಹೇಳಿ ಅದನ್ನು ಒಂದು ಮನಸ್ಫೂರ್ತಿಯಾಗಿ ನೀವು ಹೇಳ್ಕೊತಾ, ಒಂದು ಖುಷಿಯನ್ನೇ ಪಡ್ಕೊತಾ, ನಿಮ್ಮ ಮುಖದಲ್ಲಿ ಒಂದು ಖುಷಿ ಇರಬೇಕು, ನಿಮ್ಮ ಮನಸ್ಸಲ್ಲಿ ಒಂದು ಖುಷಿ ಇರಬೇಕು. ಆ ರೀತಿಯಾಗಿ ನೀವು 6 ಟೈಮ್ ನೀವು ಅದನ್ನು ಬರಿಬೇಕಾಗುತ್ತೆ. ಓಕೆನಾ? ಬರಿತೀರಿ ಅಲ್ವಾ? ಏಕೆಂದರೆ ತುಂಬಾ ವರ್ಕ್ ಆಗುತ್ತೆ. 3, 6, 9 ತುಂಬ, ಇದು ಬ್ರಹ್ಮಾಂಡದ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಇದು ಒಂದು ಬ್ರಹ್ಮಾಂಡದ ಜೊತೆ ನಾವು ಕನೆಕ್ಟ್ ಆಗಿರ್ತೀವಿ. ಆ ಬ್ರಹ್ಮಾಂಡ ನಮಗೆ ಹೇಳ್ಕೊಡುತ್ತೆ, ಈ ರೀತಿಯಾದಂತಹ ಟೆಕ್ನಿಕನ್ನು ಯೂಸ್ ಮಾಡಿದರೆ ನಾವು ಇನ್ನೂ ಬೇಗನೆ ರೀಚ್ ಆಗ್ತೀವಿ, ಬ್ರಹ್ಮಾಂಡದ ಜೊತೆ ನಾವು ಬೇಗನೆ ರೀಚ್ ಆಗ್ತೀವಿ. ಓಕೆನಾ? ಈಗ 6 ಆಯಿತು. ಈಗ 9 ಅಂದರೆ ನೀವು ಸೃಷ್ಟಿ ಮಾಡಿದ್ರಿ ಮತ್ತು ಶಕ್ತಿ ತುಂಬಿದ್ರಿ. ಈಗ ಅದ್ರ ಪೂರ್ಣತೆ. ಓಕೆನಾ? ಅದು ಪೂರ್ಣ ಆಗಬೇಕಲ್ವಾ? ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತು ಮೈ ಲೈಫ್ ಈಸ್ ಬ್ಯೂಟಿಫುಲ್. ಹೌದಲ್ವಾ? ನಮ್ಮ ಲೈಫ್ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ, ನಮ್ಮ ಮುಖದಲ್ಲಿ ಇಷ್ಟೊಂದು ಚೆನ್ನಾಗಿ ನಗು ಇದೆ, ಇವತ್ತು ನಾವು ತುಂಬ ಚೆನ್ನಾಗಿದ್ದೀವಿ, ಇವತ್ತು ನಾವು ನಗ್ನಗ್ತಾ ಒಂದು ನಮ್ಮ ಜೀವನನ ನಡೆಸ್ತಾ ಇದ್ದೀವಿ ಅಂತ ಹೇಳಿದರೆ ಅದು ಬ್ರಹ್ಮಾಂಡ ಕೊಟ್ಟಂತಹ ಶಕ್ತಿ ತಾನೇ. ಸಣ್ಣ ಪುಟ್ಟ ಎಲ್ಲೋ ಬಂದಿರುತ್ತೆ. ಓಕೆನಾ? ಸಮಸ್ಯೆಗಳು ಎಲ್ಲೋ ಬಂದಿರುತ್ತೆ. ಆ ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ನಾವು ಅದನ್ನೇ ಕೊರಗ್ತಾ ಕೂತ್ರೆ ಆಗೋದಿಲ್ಲ. ಓಕೆ, ನಾವೀಗ ಏನು ಮಾಡ್ತೀವಿ, ಯಾವುದೋ ದೇವ್ರ ಹತ್ರ ಹೋಗ್ತೀವಿ, ಹರಕೆ ಕಟ್ತೀವಿ, ಅಲ್ಲೆಲ್ಲ ಇದು ಮಾಡ್ತೀವಿ, ಅಲ್ಲೇನೋ ಒಂದು ಅರ್ಪಣೆ ಮಾಡಿ ಬಂದಿರ್ತೀವಿ ಅಲ್ವಾ? ಅಷ್ಟೇ ಪರಿಪೂರ್ಣವಾಗಿ ಇಲ್ಲಿ ನೀವು ಸಹಿತ ಮ್ಯಾನಿಫೆಸ್ಟೇಷನ್ ಮಾಡಬೇಕಾ? ಓಕೆನಾ? 9 ಇದು 9. ಈ 9 ಯಾವ ರೀತಿ ನೀವು ಇದು ಮಾಡಬೇಕಪ್ಪ? ಓಕೆನಾ? 9 ಸಾರಿ ನೀವು ಬರಿಬೇಕಾಗತ್ತೆ. 9 ಸಾರಿ ನೀವು, ನಾನು ಆವಾಗಲೇ ಹೇಳಿದಾಗೆ ಮನಸ್ಫೂರ್ತಿಯಾಗಿ ಮೈ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಒಪ್ಕೊಂಡು ನಿಮ್ಮ ಮುಖದಲ್ಲಿ ಒಂದು ಕಿರುನಗೆ ಬೀರ್ತಾ, ನಿಮ್ಮ ಮೈಂಡಿಗೆ ಹೇಳ್ತಾ, ನಿಮ್ಮ ಮೈಂಡನ್ನು ಅದನ್ನು ನೀವು ನಿಮ್ಮ ನಗು, ನಿಮ್ಮ ಆತ್ಮ ಎಷ್ಟು ಶುದ್ಧವಾದ ರೀತಿಲಿ ನೀವು ರೈಟಿಂಗ್ ಮಾಡ್ತಾ ಹೋಗ್ತೀರ, ಅಷ್ಟೇ ಬೇಗ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ? ಈ ರೀತಿಯಾಗಿ ನೀವು 3, 6, 9. ಓಕೆನಾ? 3 ಅಂದರೆ ಸೃಷ್ಟಿ, 6 ಅಂದರೆ ಶಕ್ತಿ, 9 ಅಂದರೆ ಪೂರ್ಣತೆ. ನಾವು ಸಂಪೂರ್ಣವಾಗಿ ಒಂದು ಪದವನ್ನು ನಾವು ಪರಿಪೂರ್ಣ ಮಾಡಿ ನಾವು ಇದು ಮಾಡಿದ್ವಿ ಅಂದರೆ, ಮ್ಯಾನಿಫೆಸ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ, ಬ್ರಹ್ಮಾಂಡದ ನಮಗೆ ಇವರು ನಾನು ಏನೂ ಕೊಡದೇನು ನನ್ನನ್ನು ಅವ್ರು ಇಷ್ಟೊಂದು ಚೆನ್ನಾಗಿ ಒಪ್ಕೊಂಡಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದಾರೆ, ನಾನು ಕೊಡದೇ ಇರೋದನ್ನು ಅವ್ರು ಇಲ್ಲದೇ ಇರೋದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ನಾವು ಇದನ್ನು ಅವರಿಗೆ ಕೊಡಬೇಕು ಅನ್ನುವಂಥದ್ದು ಬ್ರಹ್ಮಾಂಡಕ್ಕೆ ಅದು ತಿಳಿಯುತ್ತೆ. ಬ್ರಹ್ಮಾಂಡ ತಿಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದರೆ, ನಮ್ಮ ಮನಸ್ಸು ನಾವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ನಮ್ಮ ಮನಸ್ಸು ಯಾವ ರೀತಿ ನಾವು ಒಪ್ಕೊಂಡಿದ್ದೀವಿ. ಓಕೆನಾ? ಈಗ ಓಕೆ, ಒಂದು ನಿಮಿಷ. ಏನಕ್ಕಂದರೆ ಮನಸ್ಫೂರ್ತಿಯಾಗಿ ಒಪ್ಕೊಂಡು ನಾವು ಅದನ್ನು ಬರೆದು ಒಪ್ಸಿದ್ವಿ ಯೂನಿವರ್ಸಿಗೆ, ಅದು ಬ್ರಹ್ಮಾಂಡಕ್ಕೆ ನಾವು ಒಪ್ಸಾಯಿತು. ಓಕೆನಾ? ಅದರ ನಂತರ ನೀವೇನು ಮಾಡಬೇಕು, ಅದನ್ನು ಬರೆದು ಏನು ಮಾಡಬೇಕು, ಒಂದು ಡೈರಿಲಿ ಬರೀರಿ. ಅದನ್ನು ಪ್ರತಿದಿನ ಒಂದು ಡೈರಿಲಿ ಬರೀರಿ. ಮಾರ್ನಿಂಗ್ 3 ಟೈಮ್, ಮಧ್ಯಾಹ್ನ ಅಂದರೆ ಆಫ್ಟರ್ನೂನ್ 6 ಟೈಮ್, ಮತ್ತು ನೈಟು 9 ಟೈಮ್. ಓಕೆನಾ? ಈ ರೀತಿಯಾಗಿ ನೀವು ಬರಿತಾ ಬನ್ನಿ. ಒಂದು 21 ಡೇಸ್ ಬರೀರಿ. ಅಥವಾ ನಿಮಗೆ ಆಗಲೇ ಇಲ್ಲ ಅಂತ ಹೇಳಿದರೆ 11 ಡೇಸ್ ಬರೀರಿ. ಇನ್ನು ಚಾಂಟಿಂಗ್ ಮಾತ್ರ ನೀವು 108 ಸರಿ ನೀವು ಮಾಡ್ತಾ ಹೋಗಿ, ಪ್ರತಿದಿನನೂ ಮಾಡ್ತಾ ಹೋಗಿ. ನೀವು ಅನುಭವಿಸಿ ಅದನ್ನು, ಆ ಖುಷಿನ ಅನುಭವಿಸಿ. ನಾನು ನಿಮಗೆ ಮೊದಲೇ ಹೇಳಿದಾಗೆ ಮೈ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳೋದಕ್ಕೆ ಮನಸ್ಸು ಒಪ್ಪುತ್ತಾ? ಖಂಡಿತವಾಗಿ ಯಾರಿಗೂ ಒಪ್ಪಲ್ಲ. ಯಾಕೆ ಹೇಳಿ? ನಾವು ಎಷ್ಟೊಂದು ಅನುಭವಿಸ್ತಾ ಇರ್ತೀವಿ, ನೋವುಗಳನ್ನು ಅನುಭವಿಸ್ತಾ ಇರ್ತೀವಿ, ಸ್ಟ್ರಗಲ್, ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಅಥವಾ ಯಾರೋ ಏನೋ ಅಂತಿರ್ತಾರೆ. ಆ ಟೈಮಲ್ಲಿ ನಾವು ಇದನ್ನು ಅಂದ್ಕೊಂಡು ಬೇಡ, ನಿಮಗೆ ಅಷ್ಟು ಮನಸ್ಸು ಕಿರಿಕಿರಿ ಅನ್ನಿಸ್ತಾ ಇತ್ತು ಅಂತ ಹೇಳಿದರೆ ಇದ್ರ ಜೊತೆ ಇನ್ನೂ ಒಂದು ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಓಪನ್. ಓಕೆನಾ? ಅದು ನಿಮ್ಮ ಬಾಡಿನ 5 ಸೆಕೆಂಡಲ್ಲಿ ನಿಮ್ಮ ಥಾಟ್ಸನ್ನೇ ಚೇಂಜ್ ಮಾಡುತ್ತೆ. ಓಕೆನಾ? ಯಾವ ರೀತಿ?
ಇದನ್ನು ಸಹಿತ ನೀವು ಚಾಂಟಿಂಗ್ ಮಾಡ್ಬೋದು. ಓಕೆನಾ? ಯಾವ ರೀತಿಯಪ್ಪ ಅಂತ ಹೇಳಿದರೆ, ನಿಮ್ಮ ಮೈಂಡ್ ಏನಾದರೂ ಡಿಸ್ಟರ್ಬ್ ಆಗಿತ್ತು, ಆ ಆಲೋಚನೆಗಳಿಂದ ನೀವು ಹೊರ ಬರಬೇಕು, ಅಥವಾ ಯಾರೋ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಮನಸ್ಸನ್ನು ನೀವು ಕಿರಿಕಿರಿ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದರೆ, ಇಲ್ಲಿ ನೀವು ಓಪನ್ ಅಪ್ ಪ್ರೇಯರ್ನ ನೀವು ಮಾಡೋದ್ರಿಂದ 5 ಸೆಕೆಂಡಲ್ಲಿ ಅಥವಾ 1 ನಿಮಿಷದಲ್ಲಿ ನಿಮ್ಮ ಮೈಂಡ್ ನೀವು ಏನು ಅಂದ್ಕೊಂಡಿದ್ರೆ ಅದ್ರ ಕಡೆ ಹೋಗುತ್ತೆ. ಆಮೇಲೆ ಈ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಓಪನ್ ಅಪ್ ಪ್ರೇಯರ್, ಇವು 4 ವರ್ಡ್ ಸಾಕು ನಿಮಗೆ. ಏನು ಅಂತೀರಾ? ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ರೀತಿ ಹೇಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಸಂಪೂರ್ಣ ನಮ್ಮ ಬಾಡಿ ಪೂರ್ತಿ ಯಾವುದೇ ಆಗಿರ್ಬೋದು, ಏನೇ ಆಗಿರ್ಬೋದು, ಹೀಲ್ ಆಗ್ತಾ ಹೋಗುತ್ತೆ. ಪ್ರತಿದಿನ ಹೇಳ್ತಾ ಬರಬೇಕು. ಓಕೆನಾ? ಈ 4 ವರ್ಡಲ್ಲಿ ಏನಿದೆ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು. ಖಂಡಿತವಾಗಿಯೂ ನಿಮಗೆ ಈ ಪ್ರಶ್ನೆ ಬರ್ಬೋದು. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಓಪನ್ ಬಗ್ಗೆ ನಿಮಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೀನಿ. ಅಲ್ಲಿ ನೀವು ನೋಡ್ಬೋದು ಏನಕ್ಕೆ ಅದು ಓಪನ್ ಪ್ರೇಯರ್ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನು ಅಲ್ಲಿ ನೀವು ನೋಡ್ಬೋದು. ಓಕೆ, ಇವಾಗ ಜಸ್ಟ್ ನಾವು ಏನು ಮಾಡ್ತಾ ಇರೋದು 3, 6, 9. ಓಕೆನಾ? ನಿಮಗೆ ಇದು ಅಂದರೆ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡ್ರೆ ಕಮೆಂಟ್ ಬಾಕ್ಸಲ್ಲಿ 3, 6, 9 ಅಂತ ಹೇಳಿ ಈ ಎನರ್ಜಿನ ನೀವು ಪಡ್ಕೊಳ್ಳಿ. ಹೇಗೆ ಅಂತನಾ? ಥ್ಯಾಂಕ್ ಯು ಯೂನಿವರ್ಸ್. ಓಕೆನಾ? ಯೂನಿವರ್ಸ್ ಅಂತ ಹಾಕಿ, ಥ್ಯಾಂಕ್ ಯು ಯೂನಿವರ್ಸ್, ಮೈ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ನೀವು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೀವು ಕಮೆಂಟ್ ಬಾಕ್ಸಲ್ಲಿ 3, 6, 9 ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಟಾಪಿಕ್ಕಿಂದ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.